ಆದರೆ ಮಿಸ್ಟರ್ ಮೋಹನ್ ಭಾಗವತ್ರವರ ಹೇಳಿಕೆ ಇವತ್ತು ಸಂವಿಧಾನ ವಿರೋಧಿ. ಭಾರತ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಿ ಭಾರತಾಂಬೆಯನ್ನು ಸ್ವಾತಂತ್ರ್ಯಗೊಳಿಸಿದಂಥ ಲಕ್ಷಾಂತರ ಜನ ಕಾಂಗ್ರೆಸ್ಸಿನ ಚಳುವಳಿಯಲ್ಲಿ ಭಾಗವಹಿಸಿ ಜೀವ ತೆತ್ತಂಥವ್ರು. ಈಗ ಉದಾಹರಣೆಗೆ ಜಲಿಯನ್ ವಾಲಾಬಾಗ್. ಅಷ್ಟೇ ಅಲ್ಲ, ಅನೇಕ ಜನ ಕ್ರಾಂತಿಕಾರಿಗಳು, ಭಗತ್ ಸಿಂಗ್ ಅವರಿಂದ ಹಿಡಿದು ಸುಭಾಷ್ ಚಂದ್ರ ಬೋಸರು ಕ್ರಾಂತಿಕಾರಿನೂ ಹೌದು, ಮತ್ತು ಕಾಂಗ್ರೆಸ್ಸಿನ ನಾಯಕರು ಆಗಿದ್ದಂಥವರು ಹೌದು. ಮದನ್ಲಾಲ್ ಧಿಂಗ್ರಾ ಇರ್ಬೋದು. ಹೀಗೆ ಒಂದು ಕಡೆ ಸತ್ಯಾಗ್ರಹದ ಮೂಲಕ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ತಮ್ಮ ಬದುಕನ್ನು ಸಮರ್ಪಣೆ, ಜೀವನವನ್ನು ಸಮರ್ಪಣೆ ರಾಷ್ಟ್ರಕ್ಕೋಸ್ಕರ ಮಾಡಿದಂಥವರು, ಕ್ರಾಂತಿಕಾರಿಗಳಾಗಿ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಜೀವವನ್ನು ತ್ಯಾಗ ಮಾಡಿದಂಥವರು. ಈ ಮಾತಿನಿಂದ ಅವರಿಗೆ ಅಗೌರವ ತೋರ್ತಾ ಇಲ್ವಾ ಮಿಸ್ಟರ್ ಮೋಹನ್ ಭಾಗವತ್ರವರೇ? ಯಾರಾದರೂ ಏನಾದರೂ ಮಾತಾಡಿದ್ರೆ ಅದು ದ್ರೋಹ ಅಂತೇಳಿ ಕೇಸುಗಳನ್ನು ಕಟ್ಟಲೆಗಳನ್ನು ಹಾಕ್ತಾ ಇದ್ರಲ್ಲಪ್ಪ ಮಿಸ್ಟರ್ ಅಮಿತ್ ಶಾ, ಮಿಸ್ಟರ್ ಮೋದಿ. ಇವತ್ತು ಯಾವ ಆರ್ ಎಸ್ ಎಸ್ಸಿನ ನಿಮ್ಮ ಮಾತೃ ಸಂಸ್ಥೆ ಆಗಿರುವಂಥ ಆರ್ ಎಸ್ ಎಸ್ಸಿನ ಸರಸಂಘ ಚಾಲಕರು ಸಂವಿಧಾನ ದ್ರೋಹ ಮಾಡಿದ್ದಾರೆ, ಸ್ವಾತಂತ್ರ್ಯ ಚಳುವಳಿಯ ಸೇನಾನಿಗಳಿಗೆ ಅಪಮಾನ ಮಾಡಿದ್ದಾರೆ, ಸ್ವಾತಂತ್ರ್ಯ ಚಳುವಳಿಯ ಹೋರಾಟದ ಇತಿಹಾಸವನ್ನೇ ತಿರುಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇದನ್ನು ಏನಂತ ಕರಿಬೇಕು? ರಾಷ್ಟ್ರದ್ರೋಹ ಅಂತ ಕರಿಬೇಕಾ? ಏನಂತ ಕರಿಬೇಕು?